ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮಗೆಲ್ಲ. ಹಾಗೆ ರಾಯರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತಂದು ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಹೇಗೆಲ್ಲ ನಡೀತದ ಇವತ್ತಿನ ರೂಟೀನ್ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೊಸಬರಾದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಮ್ಮ ಊರ ಕಡೆ ಯಾವ ಥರ ನಾಗಪ್ಪನ ಪೂಜೆ ಮಾಡ್ತಾರೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಮಾತ್ರ ಹೋಗಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಹೋಗೋಂಗಿಲ್ಲ, ಹಂಗಾಗಿ ಬಿಟ್ಟು ಹೇಳ್ತಾ ಇದ್ದೀನಿ. ಯಾಕೆ ಏನು ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್, ಎದಕ್ಕೋಸ್ಕರ ಅಂತಂದ್ಬಿಟ್ಟು. ಯಾವುದೇ ಒಂದು ರೆಸಿಪಿ ಮಾಡೀನಿ ಅಂದ್ರೂ ಕಡಿಮೆ ತೋರ್ಸೋಕ್ಕಾಗಿಲ್ಲ. ಹಾಗೆ ನಾನು ಕೂಡ ಹೋಗಲ್ಲ. ಹೋಗಿದ್ದರೆ ನಿಮ್ಗೆ ತೋರಿಸ್ತಿದ್ದೆ ನಾನು ಯಾವ ಥರ ಇಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದು. ನಾಗಪ್ಪನ ಪೂಜೆ ಆಯಿತು, ಅದು ಯಾವುದೇ ರೆಸಿಪಿ ಅದು ಎಲ್ಲನೂ ಹಿಡಿ ಇಡ್ತಾರಲ್ರಿ, ಹಾಗಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದು ತೋರಿಸ್ತಿದ್ದೆ. ಆದರೆ ಬಟ್ ಹೋಗೋಕ್ಕಾಗಲ್ಲ, ಹಂಗಾಗಿ ಬಿಟ್ಟು ಮಕ್ಳಿಗೋಸ್ಕರ ಅದನ್ನು ತಿಂಡಿಗಳನ್ನು ಮಾಡಬೇಕಾಗ್ತದ್ರಿ ಮನೆಯಲ್ಲಿ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇವಾಗ ಶೇಂಗಾ ರುಬ್ಬಿಟ್ಟಿನಿ ರೀ, ತೋರಿಸ್ತೀನಿ ನಿಮಗೂ ಕೂಡ. ಶೇಂಗಾ ರುಬ್ಬಿಟ್ಟಿನಿ ರೀ. ಇದು ನೋಡ್ರಿ ಗೋಧಿ ಹಿಟ್ಟಿನ ಉಂಡೆ ರೀ, ಎಲ್ಲ ಮಿಕ್ಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗ್ಯದ್ರಿ. ತುಪ್ಪ ಖಾಲಿ ಆಗ್ಯದ, ಅದಕ್ಕೆ ತರ ಕಳಿಸೀನಿ ರೀ. ಈಗ ಇದೊಂದು ಗೋಧಿ ಹಿಟ್ಟಿನ ಉಂಡೆ ಮತ್ತು ಶೇಂಗಾದ ಉಂಡೆ ಇವೆರಡು ಮಾಡ್ಕೊತೀನಿ ರೀ. ಚುರುಮುರಿ ಮಾಡಿ ಇಟ್ಟೀನಿ ರೀ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಅನ್ನೋದು ಕೂಡ ಮತ್ತು ನಿನ್ನೆ ಹಾಸ್ಪಿಟ್ಲಿಗೆ ಅದಕ್ಕೆ ಹೋಗಿ ಬಂದೀನಿ ರೀ. ನೋಡಿರಿ, ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೀನಿ ರೀ. ಇದೊಂದು ಸಿರಪ್ ಕೊಟ್ಟಾರೆ, ಮತ್ತು ತೋರಿಸ್ತೀನಿ. ಇವೊಂದು 30 ಗುಳಿಗೆ ಕೊಟ್ಟಾರೆ. ಒಂದು ಟೈಮ್ ತೊಗೋಬೋದ್ರಿ. ಇದು ಒಂದು 6 ಟ್ಯಾಬ್ಲೆಟ್ ಕೊಟ್ಟಾರೆ. ಮತ್ತು ಯಾವಾಗ ಮಿಸ್ ಮಾಡಿದರೆ ಈ ಟ್ಯಾಬ್ಲೆಟ್ ಮಾತ್ರ ಮಿಸ್ ಮಾಡಬೇಡ ಅಂತ ಹೇಳ್ಯಾರಿ. ಕಂಪಲ್ಸರಿ 10 ಗಂಟೆ ಒಳಗೆ ತೊಗೋಬೇಕಂತ ಹೇಳ್ಯಾರಿ. ಅದಕ್ಕೋಸ್ಕರ ಇವಾಗ ಊಟ ಮಾಡ್ಕೊಂಡೀನಿ ರೀ. ನಿನ್ನೆ ರೊಟ್ಟಿ ಮಾಡಿದ್ದೀನಿ ರೀ. ಇವತ್ತು ಸೋಮವಾರ ಅಲ್ಲ, ರೊಟ್ಟಿ ಮಾಡೋಂಗಿಲ್ಲ. ನಿನ್ನೆ ರೊಟ್ಟಿ ಮಾಡಿದ್ದೆ, ಒಂದಿಷ್ಟು ಬದ್ನೆಕಾಯಿ ಪಲ್ಯ ಮಾಡ್ಕೊಂಡು ಊಟ ಮಾಡೀನಿ ರೀ. ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡೀನಿ ರೀ. ಯಾಕಂದರೆ ಇತ್ತೀಚೆಗೆ ಅಂತರ ನೋಡ್ರಿ, ಗರ್ಭಕೋಶದ ಕ್ಯಾನ್ಸರು ಅದು ಇದು ಅಂತಂದು ಬರ್ತಾ ಇದೆ ರೀ. ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆಯಿಂದ ತುಂಬಾ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಕಡಿಮೆ ಆಗ್ತದೆ ಬಿಡು ಅಂತಂದು ಬಿಟ್ಟಿದ್ದೆ. ಬಿಟ್ಟು ನಂತರ ಮನೆಯಲ್ಲಿ ಬೈದರು ಎಲ್ಲರೂ, ಬೇಡ ಹೋಗಿ ತೋರಿಸ್ಕೊಂಬ, ಸುಮ್ಮನೆ ಒಂದು ಬಿಟ್ಟು ಒಂದಾದರೆ ಏನು ಮಾಡೋದು ಅಂತ ಹೇಳಿದ್ರಿ. ಅಪ್ಪವ್ರನ್ನ ಬೈದರು, ಅಮ್ಮನ ಬೈದರು. ಅದಕ್ಕೋಸ್ಕರ ನಿನ್ನೆ ಹೋಗಿ ನಮ್ಮ ಫ್ಯಾಮ್ಲಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಂದೀವಿ. ಕಾಣಿಸಲ್ಲ, ತೋರಿಸ್ತೇನೆ ರೀ ನಿಮಗೆ ಎಲ್ಲಿ ಅಂತ ಅನ್ನೋದು. ಬೆಂಗಳೂರು ಡಾಕ್ಟ್ರ್ ಅಂತ ರೀ, ಅವ್ರ ಕಡೆ ಹೋಗಿ ತೋರಿಸ್ಕೊಂಬಂದೀನಿ ರೀ. ಅವರು ಕೂಡ ಮಿಸ್ ಮಾಡಬೇಡ್ರಿ, ಕಂಪಲ್ಸರಿ ಟ್ಯಾಬ್ಲೆಟ್ ತೊಗೋರಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಯಾರಿ. ಹಂಗಾಗಿ ಹೋಗಿ ತೋರಿಸ್ಕೊಂಡು ಬಂದೀನಿ ನೋಡ್ರಿ. ನಿನ್ನೆ ನೋಡ್ತಾ ಇರ್ಬೋದು, ನಿನ್ನೆ ಡೇಟ್ ಅದ. ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಸಮಸ್ಯೆಗಳಾದ್ರೆ, ಈ ಥರ ಮುಟ್ಟಿನ ಪ್ರಾಬ್ಲಮ್ ಆದ್ರೆ ಖಂಡಿತ ಹೋಗಿ ಚೆಕಪ್ ಮಾಡಿಸ್ಕೊರಿ. ಈಗ ಅದರಿಂದ ತುಂಬಾ ಸಮಸ್ಯೆಗಳು ಆಗ್ತಾಯಿದ್ದಾವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಆಗಿದ್ದ ಅನುಭವ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಲೇಜಿ ಮಾಡಿ ಬಿಡಬೇಡ್ರಿ, ಯಾರೇ ಆಗಲಿ ಹೆಣ್ಮಕ್ಳು. ಆದಷ್ಟು ಬೇಗ ಸ್ವಲ್ಪ ಏನು ಸಮಸ್ಯೆ ಬಂದರೆ ಹೋಗಿ ತೋರಿಸ್ಕೊಳ್ರಿ. ಇನ್ನೇ ನಮ್ಮ ಮನೆಯವ್ರು ಗುಲ್ಬರ್ಗ ಹೋಗಿದ್ರಿ, ಕಲಬುರ್ಗಿಗೆ ಹೋಗಿದ್ರಲ್ರಿ, ಅಲ್ಲೇ ಬಾ ಅಂತ ಹೇಳಿದ್ರಿ. ನನಗೂ ಸುಮ್ಮನೆ ಸ್ವಲ್ಪ ಹೋಗಿ ವೀಕ್ನೆಸ್ಸು ಸುಸ್ತು ಆದಂಗೆ ಆಗಿತ್ತು ರೀ. ಅದಕ್ಕೆ ಹೊಲ್ಲ, ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದೀನಿ ರೀ. ಹಾಗೆ ಶಾಪುರ್ಕನ ಬಾ ಅಂತ ಹೇಳಿದ್ರಿ, ಅದಕ್ಕೂ ಹೊಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಅಪ್ಪವರು ಫೋನ್ ಮಾಡಿ ಹೇಳಿದ್ರಿ, ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳಿದ್ಗ ಅವ್ರೇನಂದ್ರು, ಅವರು ಬೇರೆ ಕಡೆ ಊರಿಗೆ ಹೋಗೋರಿದ್ರಿ, ಇಲ್ಲಾಂದ್ರೆ ತುಂಬ ಹೈರಾಣನೇ ಆಗ್ತಿತ್ತು ಅವರು. ಹಾಗಾಗಿ ಬಾ ಅಂತ ಹೇಳಿದ್ರಿ, ಹೋಗಿ ಚಿಟ್ಟಿ ಅದು ಬರ್ಕೊಂಡಿದ್ರಿ, ಹೋಗಿ ತೋರಿಸ್ಕೊಂಡು ಬಂದು ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗೆ ಯಾವುದೇ ಒಂದು ಮಾಡ್ಬೇಕನ್ನೋ ಖುಷಿನೇ ಇರಲ್ಲ ನೋಡ್ರಿ. ಈ ಥರ ಆದಾಗ ಹೆಣ್ಮಕ್ಳಿಗೆ
ಯಾರಿಗೂ ಖುಷಿ ಅನ್ಸಲ್ರಿ ಮಾಡೋಕೆ, ಅದಕ್ಕೋಸ್ಕರ ಇದು ಮಾಡಿದ್ದೇನೆ ರೀ. ಹಾಗೆ ಇನ್ನೊಂದು ಖುಷಿ ಏನಂತಂದರೆ ಸಾವಿತ್ರಿ ಅಕ್ಕರು ಅವ್ರದ್ದು ಕೂಡ ಚಾನಲ್ ಇದೆ. ಮುದ್ದೇಬಳದಲ್ಲಿ ಒಂದು ಹಳ್ಳಿ ಅದ ಅವ್ರದ್ದು, ಅಲ್ಲಿಯವರು ನನಗೆ ಇವತ್ತು ಸಡನ್ನೇ ಫೋನ್ ಹಚ್ಚಿ, ನಾನು ಹಚ್ಚಿದ್ದೆ ರೀ ಫೋನ್ ಅವರಿಗೆ, ರಿಸೀವ್ ಮಾಡಿರಲಿಲ್ಲ ಅವರು. ಹಂಗಾಗಿ ನಾನೇನು ಮಾಡಿದೆ, ಬ್ಯುಸಿ ಅಂತ ಅಂದ್ಬಿಟ್ಟು ಪಾಪ ಮಾಡ್ತಾರೆ, ಬ್ಯುಸಿದಾಗ ಇರ್ತಾರಂತ ಬಿಟ್ಟಿದ್ದೆ. ಕಮೆಂಟ್ ಹಾಕಿದ್ದೆ, ಅದು ನೋಡಿಬಿಟ್ಟು ಅವರೇ ನನಗೆ ಫೋನ್ ಮಾಡಿ ಮಾತಾಡಿದ್ರಿ. ತುಂಬಾ ಖುಷಿ ಆಯ್ತು ರೀ. ಯಾಕಂದರೆ ಯಾರೋ ಏನೋ ನಾವು ಇನ್ನೂ ರಿಲೇಷನ್ದಾಗ ಯಾರೂ ಅಷ್ಟು ಇದು ಮಾಡಂಗಿಲ್ಲ ರೀ. ನನ್ನ ಯೂಟ್ಯೂಬ್ ಬಳಗದಿಂದ ಅವರೊಬ್ಬರು ಹಚ್ಚಿ ಫೋನು ಮಾತಾಡಿದ್ರಿ. ತುಂಬಾ ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ಇವತ್ತು ಹಬ್ಬದ ದಿನ ಅವ್ರಿಗೆ ಕೂಡ ಆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಏನೇ ಕಷ್ಟ ಬರಲಿ ಏನೇ ಬರಲಿ ಎದುರಿಸುವಂಥ ಶಕ್ತಿ ಕೊಡಲಿ ಅವರಿಗೆ ರಾಯರು ಅಂತ ಹೇಳಿ ಕೇಳ್ಕೊತೀನಿ ರೀ. ಅವ್ರ ಮಕ್ಕಳಿಗೆ ಅವರಿಗೆ ತುಂಬಾ ಆರೋಗ್ಯದಿಂದ ಇಡ್ರಿ, ಯಾವುದೇ ಏನು ಕಷ್ಟ ಬರಲ್ಲ ಅಂತಂದ ಚೆನ್ನಾಗಿ ಇರಲಿ ಅವ್ರಿಗೆ ಅಂತ ಹೇಳ್ತಾ ರಾಯರಲ್ಲಿ ಕೇಳ್ಕೊತೀನಿ ರೀ. ತುಂಬಾ ಖುಷಿ ಆಯಿತು. ಈ ಥರ ವ್ಯೂವರ್ಸು ಸಬ್ಸ್ಕ್ರೈಬರು ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ಒಬ್ರಲ್ಲಿದ್ದು ಒಬ್ಬರು ನಾವು ಈ ಥರ ಹಚ್ಕೊಂಡ್ರೆ ಎಷ್ಟೋ ಒಂದು ಥರ ಖುಷಿ ಆಗ್ತದೆ. ರಿಲೇಷನ್ದಕ್ಕಿಂತ ನಮ್ಮ ಯೂಟ್ಯೂಬ್ ಬಳಗನೇ ನನಗೊಂದು ತುಂಬಾ ಖುಷಿ ಕೊಡುತ್ತೆ ನೋಡು. ಪ್ರತಿಯೊಬ್ಬರು ಕಮೆಂಟ್ ಹಾಕ್ತೀರಿ. ಇನ್ನೂ ಹೇಳ್ಬೇಕಾಗ್ಯದ ವ್ಯೂವರ್ಸ್ಗಳದ್ದು ಕಮೆಂಟ್, ಕೆಲವೊಬ್ರು ಕಮೆಂಟ್ ಹಾಕ್ಯಾರ, ಅವ್ರದ್ದು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ರೀ. ನೋಡೋಣ ನೆಕ್ಸ್ಟು ಲಾಗಲ್ಲಿ ಹೇಳ್ತೀನಿ. ತುಂಬಾ ಖುಷಿ ಆಯ್ತು ಇವತ್ತು ಸಾವಿತ್ರಿ ಅಕ್ಕವರು ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸಾವಿತ್ರಿ ಅಕ್ಕ. ತುಂಬಾ ಖುಷಿ ಆಯಿತು. ಇವಾಗ ತುಪ್ಪ ತಂದನ್ರಿ, ಇದು ಮಾಡ್ಬೇಕು ನೋಡ್ರಿ ಹೆಂಗಿಂದ ಹಂಗೆ ಇಟ್ಬಿಟ್ಟಿನಿ ರೀ. ಮನುಷ್ಯ ಆರಾಮಿದ್ರೆ ಎಲ್ಲನೂ ಮಾಡೋಕೆ ಚಂದ, ಇಡೋಕೆ ಚಂದ ಅನ್ನಿಸ್ತದೆ ರೀ. ಕರ್ಚಿಕಾಯಿ ಕಡುಬು, ಶೇಂಗಾದ ಉಂಡೆ, ರವೆ ಉಂಡೆ, ಚಕ್ಲಿ ಮತ್ತು ಕೂಡುಬಳೆ ಇವೆಲ್ಲನೂ ಮಾಡ್ತಿದ್ದಾರೆ. ಆರಾಮಿರ್ಲಾರ್ದು ನೋಡ್ರಿ, ಮನಸ್ಸು ಇದು ಇರ್ಲಾರ್ದಕ್ಕೆ ಏನು ಮಾಡಿಲ್ಲ ನೋಡ್ರಿ. ಈಗ ಇದೊಂದಿಷ್ಟು ಮಾಡಾಕತ್ತೀನಿ ರೀ, ಇವೆರಡು ಮಾಡಾಕತ್ತೀನಿ ರೀ. ರವೆ ಉಂಡೆ ಒಂದು ಮಾಡಿಡ್ಬೇಕು ರೀ. ಈಗ ನಮ್ಮ ಮನೆಯವ್ರಿಗಂತರ ಬೇಕೇ ಬೇಕು ರೀ, ಮಕ್ಳಕ್ಕಿನ್ನ ಅವ್ರಿಗೆ ಅರ್ಜೆಂಟ್ ರೀ. ಈಗ ಇದ್ದಷ್ಟು ಮಾಡ್ಕೊತೀನಿ ರೀ. ಮಾಡ್ಕೊಂಡು ಆಮೇಲೆ ಮತ್ತು ನಿಮ್ಗೆ ಸಿಗ್ತೀನಿ ರೀ. ನೋಡೋಣ. ಈಗ ತಂಗಿ ಊರ್ಲಿದ್ದು ಬಂದಾರ ರೀ. ಏನು ತಾಯಿದವ್ರಿಗೇನು ಸೀರೆ ಉಡ್ಸೋದು ಬಂದದಂತಲ್ರಿ, ಹಂಗಾಗಿ ಗುಲ್ಬರ್ಗದಿಂದ ಬಂದಾಳ್ರಿ ತಂಗಿ. ಸೀರೆ ಉಡ್ಸೋಕೆ ಬಂದಾರ್ರಿ. ಹೋಳ್ಗೆ ಇದೆಲ್ಲ ಮಾಡ್ಯಾಳ್ರಿ. ನಮಗೆ ಮತ್ತು ಕೆಳಗೆ ಎಲ್ಲರಿಗೆ ಹಾತದಂತಂದು ಜಾಸ್ತಿ ಮಾಡೀನಿ, ಅಡುಗೆ ಏನು ಮಾಡಬೇಡ ಅಂತಂದಾರ್ರಿ. ಕಂಪಲ್ಸರಿ ಅಲ್ಲಿಂದ ಕೆಳಗಿಂದ ನಮ್ಗೆ ಊಟ ಬರ್ತದ್ರಿ ಅವ್ವರ ಮನೆಯಿಂದ. ಹಾಗಾಗಿ ಏನೂ ಮಾಡಿಲ್ರಿ. ಈಗ ನಿನ್ನೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಮಾಡಿದ್ವಿ. ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡೇನಿ ರೀ, ಗುಳಿಗೆ ತೊಗೊಂಡೇನಿ ರೀ. ಈಗ ಇದಷ್ಟು ಒಂದಿಷ್ಟು ಪಟ ಮಾಡ್ಕೊತೀನಿ ರೀ. ಮಾಡಿಕೊಂಡು ಆಮೇಲೆ ಕೆಳಗೆ ಹೋಗಿ ಹೆಂಗೆ ಮಾಡ್ತಾರೆ ಏನು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ. ಬನ್ನಿ ಫ್ರೆಂಡ್ಸ್. ಪಾಕ ಮಾಡಿದೆ ಈಸಿಯಾಗಿ ಶೇಂಗಾ ಉಂಡೆ ಯಾವ ಥರ ಮಾಡ್ತೀನಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೀವು ಕೂಡ ಈ ಥರ ಮಾಡಿ ಮಕ್ಕಳಿಗೆ ಕೊಡಿ. ಏನು ಜಿಗುಟಾಗಲ್ಲ, ನೀರು ಬಿಡಲ್ಲ, ಒಂದೇನಿಲ್ಲ, ಭಾರಿ ಸೂಪರಾಗಿ ರೆಡಿ ಆಗ್ತಾವೆ ನೋಡಿರಿ ಶೇಂಗಾ ಉಂಡೆ. ನೋಡಿರಿ ಭಾರಿ ಮಸ್ತ್ ಶೇಂಗಾ ಉಂಡೆ ರೆಡಿ ಆದವು ನೋಡಿರಿ. ಇವಾಗ ತಂಗಿ ಅಮ್ಮಗ ಸೀರೆ ಉಡ್ಸಕತ್ತಾರೆ. ಸೀರೆ ಉಡಿಸಿ ಹೋಳಿಗೆ ಮಾಡಿ ಸೀರೆ ಉಡಿಸಿ ಮತ್ತು ಬೆಳ್ಳಿದು ಹುಂಗ ತಂದು ಹಾಕಿ ಹಣ್ಣು ತಂದು ಹಿಟ್ಟು ಮಾಡ್ಬೇಕಂತ ಹೇಳ್ಯಾರಿ. ಹಾಗಾಗಿ ಇವಾಗ ತಂಗಿ ಮಾಡಕತ್ತಾಳ್ರಿ. ನಾನೇ ಮಾಡ್ತೀನಿ ಅಂದೆ ರೀ. ಇಲ್ಲ ನಾ ಮಾಡ್ತೀನಿ ಅಂತಂದಳು. ಅದಕ್ಕೆ ಆಕೆಗೇನು ಮನಸ್ಸನ್ನು ಯಾಕೆ ಇದು ಮಾಡೋದು ಅಂತಂದು ಇವಾಗ ಮಾಡಂತ ಹೇಳೀನಿ ರೀ. ಮಾಡಿಬಿಟ್ಟು ಅಪ್ಪ ಹೋಗಿ ಸೀರೆ ಉಡಿಸಿ ಅಪ್ಪಗ ಟೊಪ್ಪಿಗೆ ಟವಲ್ ಮಾಡಿ ಈಗ ಊಟ ಮುಗಿಸ್ಕೊಂಡು ಊರಿಗೆ ಹೋದ್ರಿ. ಊರಿಗೆ ಹೋಗಿ ಆನಂತ ಅಮ್ಮ ಹೋಗಿ ನಾಗಪ್ಪಗೆ ಹಾಲು ಎರೆದು ಪೂಜೆ ಮಾಡಕತ್ತಾರೆ ನೋಡಿರಿ. ಇಲ್ಲಿ ಬಾವಿ ಬಲ್ಲಿ ನಾಗಪ್ಪಯ್ಯನೂ ಮೂರ್ತಿ ಅದಾವ್ರಿ, ಕಲ್ಲಿನ ಮೇಲೆ ಮೂಡಿದ್ದು ಅದ ರೀ. ಅಲ್ಲಿ ಹೋಗಿ ವರ್ಷನೂ ಇದೆ ಬಾವಿ ಬಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಮಾಡಕತ್ತಾರೆ ಅಮ್ಮ. ನನ್ನ ಮಗ ವಿಡಿಯೋ ಮಾಡ್ಕೊಂಡ್ರಿ. ನಾನು ಹೋಗ್ತಾ ಇದ್ವಿ. ಈಗ ಅಮ್ಮ ಒಬ್ಬರು ಹೋಗಿ ಮಾಡಿಕೊಂಡು ಬರಕತ್ತ ನೋಡಿರಿ. ಈ ಥರ ಅದ ರೀ. ಅಲ್ಲಿ ಹೋಗಿ ಮಾಡ್ತೀವಿ. ನಮ್ಮ ಕಡೆ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ನೀವು ಗುಡಿ ಹತ್ರ ಹೋಗಿ ಅಲ್ಲಿ ಮಾಡ್ತೀರಿ.
ನಮ್ಮಲ್ಲಿ ನಾವು ಚಿಕ್ಕವ್ರಿದ್ದಾಗಲೂ ಇದ್ದಾನು ಇಲ್ಲೇ ಮಾಡ್ಕೊತ ಬಂದಾರ್ರಿ. ಈಗಾದ್ರೂ ಅಲ್ಲೇ ಮಾಡ್ತಾರೆ ನೋಡ್ರಿ. ಅದೇ ಕಲ್ಲಿನ ಮೇಲೆ ನಾಗಪ್ಪ ಎಂದು ಮೂಡ್ಯಾವ್ರಿ, ಅಲ್ಲಿ ಮಾಡಕತ್ತಾರ್ರಿ. ಮಾಡಿ ಬಂದು ಆಮೇಲೆ ಅವಲಕ್ಕಿ ಚುರುಮುರಿ ಅದು ಹುಡುಗರು ತಿನ್ನಕತ್ತಾರ್ರಿ. ಪೇಪರ್ನಾಗ ಹಾಕೊಂಡು ತಿನ್ನಕತ್ತಾರ್ರಿ. ಇವಾಗ ನಾನು ಗೋಧಿ ಹಿಟ್ಟಿನ ಉಂಡೆ, ಶೇಂಗಾ ಉಂಡೆ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ನೋಡಿರಿ. ಇನ್ನೂ ಮಾಡ್ತಿದ್ದೆ ಆ್ಯಕ್ಚುಲಿ, ಆದರೆ ಈ ವರ್ಷ ಇಷ್ಟೇ ಮಾಡೀನಿ ನೋಡಿರಿ. ಹೋಳ್ಗೆ ಮಾಡಿದವ್ರಿ, ಊಟ ಮಾಡ್ಯಾರ ಹುಡುಗರು ಅವೆಲ್ಲ. ಇನ್ನೂ ಒಂದು 4 ಹೋಳ್ಗೆ ಉಳ್ದಾವ. ಎಷ್ಟು ಮೆತ್ತಗೆ ಮಾಡ್ಯಾವ ನಮ್ಮ ತಂಗಿ. ನನಗಿನ್ನ ಅಷ್ಟು ಬರಲ್ರಿ, ಅವಳು ಚೆನ್ನಾಗಿ ಮಾಡ್ತಾಳ್ರಿ. ಬದ್ನಿಕಾಯಿ ಪಲ್ಯ ಖಾಲಿ ಆಗೈತ್ರಿ. ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟಾವ್ರಿ ಹೂವುಗಳು. ಒಂದು 4 ಹೂವು ಬಿಟ್ಟಾವ್ರಿ ಗಿಡದಾಗ. ಗಿಡ ಅಂತ ಹೇಳೇನ್ರಿ, ನನ್ನ ಮಗನಿಗೆ ಹಿಟ್ಟೇ ಇಲ್ರಿ, ಅವನು ದೇವ್ರಿಗೆ ಗಿಡಪ್ಪ ಅಂತ ಹೇಳಿದ್ದೆ. ಇದು ನೋಡ್ರಿ ತೆಂಗಿನ ಮರ, ಇದು ಈ ಥರ ಹಚ್ಚಾರ ಅಮ್ಮರು ಗಿಡಗಳು. ಇದು ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬಾಳೆಕಾಯಿ ತೊಗೊಂಡು ಹೊಂಟಾನ್ರಿ. ಅವ್ರ ಅಪ್ಪಗೆ ಕೊಡಕ್ಕೆ ಹೊಂಟಾರ ತಿನ್ನಾಕ್ರಿ. ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗಿತ್ತಾ? ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಸ್ಟ್ಯಾಂಡ್ ಮೇಲೆ ಹಾಕ್ತೀನಿ, ಇಲ್ಲಿಗೆ ವಿಡಿಯೋ ಹೆಂಗೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನೋಡಿರಿ. ಎಲ್ಲ ಕಸ ಅದೆಲ್ಲ ಗುಡಿಸಿ ಎಲ್ಲನೂ ಮಾಡಿ ಉಂಡೆ ಅದು ಮಾಡಿದ್ವಿ ಅಲ್ಲೇ ಅವ್ರಿ ಇಟ್ಟೇನ್ರಿ. ಇವಾಗ ನೋಡಿರಿ ಇಲ್ಲೆಲ್ಲನೂ ನೀಟಾಗಿ ಕಸ ಅದು ಗುಡಿಸಿ ಇಟ್ಟೇನ್ರಿ. ಇವಾಗ ಇವಾಗ ಹಿಟ್ಟು ಬೀಸ್ಕೊಂಬಂದದು ಹಾಗೆ ಐತ್ರಿ, ಅದೊಂದಿಷ್ಟು ತುಂಬಿಟ್ಟೇನಿ. ಇವಾಗ ಸಂಜೆ ಮಾಡಿ ಲಾಗ್ ಕಂಟಿನ್ಯೂ ಮಾಡಕತ್ತೇನೆ ರೀ. ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ಥರನೇ ಮಾಡ್ಕೊತೀವಿ. ಹೆಣ್ಮಕ್ಳದು ಸಾರು ಅದ ರೀ ನೋಡಿರಿ. ಎಲ್ಲ ಉಂಡೆ ತೊಗೊಂಡು ತಿಂದಾರ್ರಿ. ಈಗ ರಾತ್ರಿ ಊಟಕ್ಕೆ ಸಾಂಬಾರು ಆದ್ರಿ, ಹೋಳಿಗೆ ಅದಾವ್ರಿ. ಅದ್ರ ಮೇಲೆ ಬಿಟ್ಬಿಡ್ತೇನೆ ರೀ. ಮತ್ತೆ ಏನು ಮಾಡೋದಿಲ್ಲ, ಏನಿಲ್ಲ ಹಾಕ್ಯಂತ ತಿಂತಾರೆ ಹುಡುಗರು. ಚುರುಮುರಿ ರೀ, ಡಬ್ಬಿ ಒಳಗೆ ಚುರುಮುರಿ ಮಾಡಿರ್ತೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.